ಟೊಮೆಟೊ ಥರ ಇಲ್ವಾ? ಯಾರಿಗಾದ್ರೂ ಬೇಕಂದ್ರೆ ಹೇಳಿ, ಮನೆ ಕಳಿಸಿ ಕೊಡ್ತೀನಿ. 10 ರೂಪಾಯಿಗೆ 3. ಕ್ಯಾಮರಾಮನ್ ಬಾಯಲ್ಲಿ ಜೊಲ್ಲು ಬರ್ತಿದೆ. ಗೈಸ್ ಫೈನಲಿ ನನಗೆ ಸೋಡಾ ಸಿಕ್ತು. ಇವ್ ನೋಡಿ ಗೈಸ್ ಹೆಂಗೆ ಕುಡಿತಿದ್ದಾನೆ ಅಂತ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಹಾಂ. ಸೊ ಈ ಗೈಸ್ ನೋಡ್ತಾ ಇದ್ದೀರಾ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. This is middle class ಕನ್ನಡಿಗ. ಸೊ ಗೈಸ್ ಇವತ್ತಿನ ವ್ಲಾಗ್ ಏನಂದ್ರೆ ಊರಿಗೆ ಹೋಗ್ತಿದ್ದೀವಿ. ಊರು ಯಾವುದಂದ್ರೆ ಕಾಸರಗೋಡು, ಸ್ವರ್ಗ ಅಂತ ಬರ್ತದೆ. ಸೊ ಸ್ವರ್ಗದಲ್ಲಿರುವಂಥವ್ರು ನಾವು. ಸೊ ಬನ್ನಿ, ಆಲ್ರೆಡಿ ಟೈಮ್ ಆಗಿದೆ. ಈಗ 8:30 ಆಗ್ಬಿಟ್ಟು ಇನ್ನೊಂದು ಟೂ ಆ್ಯಂಡ್ ಹಾಫ್ ಅವರ್ ಜರ್ನಿ ಅಲ್ಲಿಗೆ ಸ್ಕೂಟಿಲಿ ಹೋಗ್ತಿದ್ವಿ. ಬನ್ನಿ, ಲೆಟ್ಸ್ ಗೋ. ಸ್ಕೂಟಿಲಿ ಹೋಗುವಾಗ ನನಗೆ ಯಾವ ಥರ ಫೀಲ್ ಆಗುತ್ತೆ ಗೊತ್ತಾ? ರೀಲ್ಸ್ ಇವಾಗ ಟ್ರೆಂಡಿಂಗಲ್ಲಿದೆಲ್ಲ, ಬೆಕ್ಕದು ಮುಖ ಹಿಂಗಾಗಿರುತ್ತಲ್ಲ, ಆ ಥರ ಇದೆ. ನಾನು ಬ್ಯಾಕಲ್ಲಿ ಕೂತಿರ್ತೀನಿ, ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಗೈಸ್ ಫೈನಲಿ ಡೆಸ್ಟಿನೇಷನ್ ರೀಚ್ಡ್. ಇದೆ ನೋಡಿ ನಮ್ಮ ತರವಾಡ್ ಮನೆ. ಸೊ ಗೈಸ್ ಹೀಗೆ ತರವಾಡಿಗೆ ಒಂದು ರೌಂಡ್ ಹಾಕಿ ಬರೋ ಅಷ್ಟರಲ್ಲಿ ಪೂಜೆ ಸ್ಟಾರ್ಟ್ ಆಗೋಯ್ತು. ಸತ್ಯನಾರಾಯಣ ದೇವರ ಪೂಜೆ ನಿಮಿತ್ತ ದಿನ ನಮ್ಮ ಪ್ರಾರ್ಥನೆ ಭಕ್ತರಂತಿನ ಪೂಜೆ ಯಥಾಶಕ್ತಿಯಾಗಿದ್ದಿಲ್ಲ. ಐನ ಲಕ್ಷ್ಮೀ ಸತ್ಯನಾರಾಯಣ ದೇವರು ಸನ್ನಿಧಾನಕ್ಕೆ ಸ್ವೀಕಾರ ಮಾಡಿದರು. ಸೊ ಗೈಸ್ ಇಲ್ಲಿ ನೋಡಿ, ಟೊಮೆಟೊ ನೋಡಿದ್ದೀರಾ? ನೋಡಿ, ಸೇಮ್ ಟೊಮೆಟೊ ಥರ ಇಲ್ವಾ? ಯಾರಿಗಾದ್ರೂ ಬೇಕಂದ್ರೆ ಹೇಳಿ, ಮನೆ ಕಳಿಸಿ ಕೊಡ್ತೀನಿ. 10 ರೂಪಾಯಿಗೆ 3. कैसा लगा मेरा मजाक? ಎಷ್ಟು? 10 ರೂಪಾಯಿ? ಎಷ್ಟು ರೂಪಾಯಿ? ಹಾಂ, ನಿನಗೆ ಎಷ್ಟು ರೂಪಾಯಿಗೆ ಕೊಡಬೇಕು? ನಿನಗೆ ಎಷ್ಟು ರೂಪಾಯಿ ಕಳಿಸ್ಬೇಕು ನಾನು? ಗೊತ್ತಿಲ್ಲ. ಹೇಗೆ ಗೊತ್ತಿಲ್ಲ? 100 ರೂಪಾಯಾ? ಸೊ ಗೈಸ್ 100 ರೂಪಾಯಿ ಅಂತೆ. ಬೇಕಿಂತ ನನಗೆ ಕಾಮೆಂಟ್ ಮಾಡಿ, 100 ರೂಪಾಯಿ ಕಳಿಸಿ ಕೊಡ್ತೀನಿ. ಮನೇಲಿ ನಿಂದು ಮನೆಗೆ ಗೊತ್ತಿಲ್ಲ ಅಂತ ಗೈಸ್. ಅದು ಫ್ರೀಯಾಗಿ ಮರದಿಂದ ಕಿತ್ತಿದ್ದೀರಾ? ಬನ್ನಿ ನೋಡಿ, ನೀವು ನೋಡ್ಬೋದು, ಫ್ರೆಶ್ ಆಗಿ ಎಲ್ಲ ಮುಟ್ಟದಂಗೆ ಬಿದ್ದು ಹೋಗ್ತುಂಟು. ಇಲ್ಲಿ ನೋಡಿ, ಫ್ರೆಶ್ ಗೇರು ಬೀಜ ಒಂದಲ್ಲ, ಇಲ್ಲಿ ನೋಡ್ಬೋದು ನೀವು, ಬೇಕಾದಷ್ಟು ಇದೆ ನೋಡಿ. ಟೇಸ್ಟ್ ನೋಡುವ, ಈಗ ತೊಳ್ತೀನಿ ಒಬ್ಬನೇ ತಿನ್ನು ಕೊನೆ ಮಾಡಿ ಟೇಸ್ಟ್. ಸಾಕಾಗಿದೆ ಗೈಸ್. ನೀವು ಊರಿಗೆ ಬಂದರೆ ನಿಮಗೆ ಜಾಸ್ತಿ ಕಾರಣಕ್ಕೆ ಸಿಗೋದೇ ಇದು. ಯಾಕಂದರೆ ಇಲ್ಲಿದ್ದನ್ನ ಬೆಳೆಯೋಷ್ಟು ಬೇರೆ ಎಲ್ಲೂ ಬೆಳೆಯೋಕ್ಕಾಗಲ್ಲ. ಕ್ಯಾಮರಾಮನ್ ಬಾಯಲ್ಲಿ ಜೊಲ್ಲು ಬರ್ತಿದೆ. ನನ್ನೇ ಕಳೀತಾ ಇದ್ದೀರಾ? ನನಗೆ ಯಾವ್ದ್ರಲ್ಲಿ ನೋಡೋಕೆ ಇಷ್ಟ ಇಲ್ಲ. ಜೊಲ್ಲರ್ಸ್ಕೊಂಡು ವಿಡಿಯೋ ಮಾಡ್ತಿದ್ದಾನೆ. ನಾವು ಜೊಲ್ಸ್ಕೊಂಡು ತಿಂತಿದ್ದೀವಿ. ನಂಗೆ ತಿನ್ನಕ್ಕೆ ಹೆಂಗಂತ ಇನ್ನೊಂದು 2 ತಿಂತೀವಿ, ಮತ್ತೆ ಸಿಗ್ತೀವಿ, ಆಯಿತಾ? ಗೈಸ್ ಪೂಜೆ ಮುಗ್ದಿದ್ದೇ ಇರೋದು. ಇಲ್ಲಿ ಫ್ಯಾಮಿಲಿಯವರೆಲ್ಲ ಸೇರಿ ಮೀಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಕ್ಕ ಐ ಒನ್ ಪ್ಲೇ ಮಕ್ಕ ವಾಯ್ಸ್ ಕೊಟ್ಟೆ. ಸೊ ಗೈಸ್ ಫೈನಲಿ ತರವಾಡಿಗೆ ಬಂದು ಇಲ್ಲಿ ಪೂಜೆ ಎಲ್ಲ ಮುಗಿಸಿ ಊಟ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ಸೊ ಒಂದು ಸಣ್ಣ ಡಿಸ್ಕಷನ್ ಎಲ್ಲ ಆಯ್ತು ಇಲ್ಲಿ. ಹಾಯ್ ಮಾಡು, ಹಾಯ್ ಮಾಡು, ಬಾಯ್ ಮಾಡು. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆಲ್ಲ ಹೇಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ದೆಲ್ಲ. ಹಾಂ, ಹಾಗೆ ಬೆಲ್ ಬಟನ್ನ ಹಾಂ, ಅಷ್ಟೇ ಗೈಸ್. ಬನ್ನಿ ಹೊರಡುವ. ಗಾಯ್ಸ್ ಪರವಾಗಿದೆ, ಎನರ್ಜಿ ಹೋಗೋಗಂತೂ ಚೂರು ಇಲ್ಲ. ಯಾಕಂದರೆ ಅಂಥ ಶೆಕೆ ಗಾಯ್ಸ್, ಅಪ್ಪ ದೇವ. ಆ್ಯಕ್ಚುಲಿ ಇವಾಗ ಅಂತಂದರೆ ನಾವು ಊಟದಲ್ಲಿ ತುಂಬ ಪುಣ್ಯ ಮಾಡಿದ್ದೀವಿ ಅಂತ, ಬಿಕಾಸ್ ಆ ಲೆವೆಲ್ಗೆ ಶೆಕೆ ಇದೆ. ಸೊ ಗೈಸ್ ಹೀಗೆ ಊರಿಗೆ ಬಂದ ಮೇಲೆ ಇಲ್ಲಿರೋ ಸೆಕೆಗೆ ಸೋಡಾ ಗಿಡ ಕುಡಿಯೋದಿದ್ರೆ ಆಗುತ್ತಾ? ಸೊ ಅದಕ್ಕೆ ನಾವು ಟ್ರೈ ಮಾಡೋಕ್ಕೆ ಹೋಗಿದ್ದು ಇವತ್ತು ಫುಲ್ ಜಾರ್ ಸೋಡಾ. ಸೊ ಸುಮಾರು ದಿನದಿಂದ ಕುಡಿಬೇಕು ಅಂದ್ಕೊಂಡಿದ್ವಿ. ಆದರೆ ನಮಗಿಲ್ಲಿ ಕೊಡಗಲ್ಲೆಲ್ಲ ಸಿಗೋದು ಕಡಿಮೆ. ಅದಕ್ಕೆ ಊರಿಗೆ ಹೋದರೆ ಅಲ್ಲಲ್ಲೇ ಒಂದೊಂದು ಸ್ಟಾಲ್ಗಳಿರುತ್ತೆ, ರೋಡಲ್ಲೇ ಬೇಕಾದಷ್ಟು ಇರುತ್ತೆ. ಹಾಗೆ ಒಂದು ಕಡೆ ನಿಲ್ಲಿಸಿ ಕುಡಿಯೋಕ್ಕೆ ಅಂತ ನಿಲ್ಲಿಸಿದ್ವಿ. ನೋಡಿ, ಸಖತ್ತಾಗಿ ಮಾಡ್ತಿದ್ದಾರೆ. ನೋಡೋಕ್ಕಂತೂ ಸಖತ್ತಾಗಿದೆ. ಹೇಗಿದೆ ಅಂತ ಬನ್ನಿ ಟೇಸ್ಟ್ ಮಾಡುವ.
ಹಾಕಿದ ತಕ್ಷಣ ಕುಡಿತಾ ಹೋಗ್ಬೇಕು. ಗೈಸ್ ಫೈನಲಿ ನನಗೆ ಸೋಡಾ ಸಿಕ್ತು. ಇವ್ ನೋಡಿ ಗೈಸ್ ಹೆಂಗೆ ಕುಡಿತಿದ್ದಾನೆ ಅಂತ. ಹೆಂಗಿದಪ್ಪ? ಐವತ್ತನ ಇಳಿಸಿದ್ದೀವಿ. ನೆಕ್ಸ್ಟ್ ಲೆವೆಲೇ ಕನ್ನಡ ರೆಟ್ಟಾಗೋಯ್ತು. ಗಾಯ್ ಸೋಡಾ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಯಪ್ಪ ಎಲ್ಲೆಲ್ಲ ಉರಿಯೋಕ್ಕೆ ಸ್ಟಾರ್ಟ್ ಆಯಿತು. ಸೋಡಾ ಕುಡಿದು ಹಾಗೆ ಅಲ್ಲಿ ಚುರುಮುರಿ ಸಹ ಮಾರ್ತಾಯಿದ್ರು. ಅದನ್ನ ಒಂದು ಪ್ಲೇಟ್ ಟ್ರೈ ಮಾಡಿ ನಾವು ಸೀದಾ ನಮ್ಮ ಮನೆ ಕಡೆ ಹೊರಟ್ವಿ. ಸೊ ಗೈಸ್ ಫೈನಲಿ ನಮ್ಮ ಊರ್ದು ಬಿಸಿಲಲ್ಲಿ ಬೆಂದು ಮನೆಗೆ ಬಂದು ತಲುಪಿದ್ವಿ. ಆ ಡೆಸರ್ಟಿಂದ ಇಲ್ಲಿ ಕಾಶ್ಮೀರಿಗೆ ಬಂದ ಥರ ಫೀಲ್ ಆಗ್ತುಂಟು. ಸೊ ಇಷ್ಟೇ ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.